ಶ್ರೀನಿವಾಸಪುರದ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕಣ್ಣೀರು ಹಾಕಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ನೆನೆದು ಭಾಷಣದಲ್ಲಿ ಭಾವುಕರಾದರು ರಮೇಶ್ ಕುಮಾರ್. ಏಪ್ರಿಲ್ 18ರಿಂದ ಮತಯಾಚನೆ ಮಾಡುವೆ ಅಂತ ಹೇಳಿದ್ದಾರೆ. 1978ರಲ್ಲಿ ನಾನು ರಾಜಕೀಯಕ್ಕೆ ಕಾಲಿಟ್ಟೆ, ಆದರೆ ಕಳೆದ 11 ತಿಂಗಳಲ್ಲಿ ನಾನು ನಿಮಗೆ ಮುಖ ತೋರಿಸಿಲ್ಲ. ಅದಕ್ಕೆ ನಾನು ಕ್ಷಮೆಯಾಚಿಸುವೆ. ನಾನು ತಪ್ಪು ಮಾಡಿದರೆ ಶಿಕ್ಷೆ ಸ್ವೀಕರಿಸುತ್ತಿದ್ದೇನೆ, ಆದರೆ ಯಾವ ತಪ್ಪು ಮಾಡದೆ ಅಜ್ಞಾತವಾಸ ಅನುಭವಿಸಿದ್ದೇನೆ. ಸೋಲಿಂದ ಹೊರಬರಲು ನನ್ನಿಂದ ಆಗುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಸೋಲು ನನಗೆ ದೊಡ್ಡ ವಿಷಯವಲ್ಲ, ಆದರೆ ನನಗೆ ಮಾಡಿದ ದ್ರೋಹವನ್ನ ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಡ್ಡಗಲ್ ಗ್ರಾಮದಲ್ಲಿ ನಾನು ಮಾಡಿದ ಭಾಷಣವನ್ನ ಕೆಲವರು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದಾರೆ. ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತಿದ್ದೇನೆ ಎಂದು ಕೆಲವರು ಅರ್ಥೈಸಿಕೊಂಡಿದ್ದಾರೆ. ನಾನು ಸಾರ್ವಜನಿಕ ಜೀವನದಿಂದ ಮಾತ್ರ ದೂರ ಇರುತ್ತೇನೆ, ರಾಜಕೀಯ ನಿವೃತ್ತಿ ಇಲ್ಲ ಎಂದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸ್ಪಷ್ಟನೆ ನೀಡಿದ್ರು. ಇದೇ ವೇಳೆ ಪ್ರಧಾನಿ ಮೋದಿ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ರು. ದೇಶಕ್ಕಾಗಿ ಕಾಂಗ್ರೆಸ್ ಸಾಕಷ್ಟು ಮಾಡಿದೆ, ಆದರೆ ನೀವು ಎಲ್ಲಾ ಮಾರಾಟ ಮಾಡಿದ್ದೀರಿ. ಕಪ್ಪು ಹಣದ ಹೆಸರಿನಲ್ಲಿ ಯಾರಿಗೆಲ್ಲ ಎಷ್ಟು ಸಮಸ್ಯೆ ಆಯಿತು, ಜನರಿಗೆ ಏನೆಲ್ಲ ಸಮಸ್ಯೆ ಆಯಿತು, ಎಷ್ಟು ಕಪ್ಪು ಹಣವನ್ನ ನೀವು ತಂದ್ರಿ. ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನ ಕೂಡ ಕರೆಯಲಿಲ್ಲ, ಒಂದೇ ಒಂದು ಮನ್ ಕಿ ಬಾತ್ ಅಷ್ಟೇ. ನಾವು ರಾಮನ ಭಕ್ತರು, ಆದರೆ ರಾಮನನ್ನ ಇವರು ಗುತ್ತಿಗೆಗೆ ತೆಗೆದುಕೊಂಡವರಂತೆ ವರ್ತಿಸುತ್ತಿದ್ದಾರೆ. ನಮಗೆ ದಮ್ಮಿದ್ರೆ ಖಾಸಗಿ ಮೆಡಿಕಲ್ ಕಾಲೇಜು ನಿಯಂತ್ರಣ ಮಾಡಿ ಅಂತ ಸವಾಲ್ ಹಾಕಿದ್ರು. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ನನ್ನ ಮಗನಿದ್ದಂತೆ, ನನಗೆ ದ್ರೋಹ ಬಗೆದಂತೆ ನನ್ನ ಮಗನಿಗೂ ದ್ರೋಹ ಮಾಡುವುದಾದ್ರೆ ಮೊದಲು ಇಲ್ಲಿಂದ ಎದ್ದು ಹೋಗಿ ನಿಮ್ಮ ಮುಖ ತೋರಿಸಬೇಡಿ ಅಂತ ಹೇಳಿದ್ರು. ವರದಿ ರಫೀವುಲ್ಲಾ, ಎಬಿ ನ್ಯೂಸ್, ಶ್ರೀನಿವಾಸಪುರ. ಈಗ ಸಾಕಷ್ಟು ಜನ ನಮ್ಮ ನಾಯಕರು ಮಾತಾಡಿರ್ಬೋದು. ಏನ್ ನಡೀತಾ ಇದೆ ದೇಶದಲ್ಲಿ, ಏನ್ ನಡೀತಾ ಇದೆ ರಾಜ್ಯದಲ್ಲಿ, ಏನ್ ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಪ್ರಸ್ತಾಪ. ನಾನು ಯಾರ ವಿರುದ್ಧವೂ, ಯಾವ ಜಾತಿಯ ವಿರುದ್ಧವೂ, ಯಾವ ವ್ಯಕ್ತಿಯ ವಿರುದ್ಧವೂ ನಾನು ಕೆಲವು ಸನ್ನಿವೇಶಗಳಲ್ಲಿ ತೆಗೆದುಕೊಳ್ತಕ್ಕಂತಹ ದೃಢವಾದ ನಿಲುವುಗಳು ನಿಮಗೆ ವೈಯಕ್ತಿಕವಾಗಿ ವಿರೋಧ ಅಂತ ಕಾಣಿಸುತ್ತೆ. ನಾನು ಅಸಹಾಯಕನಾಗ್ತೇನೆ. ಆದರೆ ಕೆಲವರನ್ನ ಮೆಚ್ಚಿಸೋದಕ್ಕೋಸ್ಕರ ನಮ್ಮ ಆದರ್ಶಗಳನ್ನು ಮಾರಾಟಕ್ಕೆ ಇಡೋದಕ್ಕೆ ನಮಗೆ ಸಾಧ್ಯ ಇಲ್ಲ. ನಮ್ಮ ಗೆಳೆಯರಾದ ಉಪವರ್ತಿ ಮುನಿಸ್ವಾಮಿಯವರು ಇಲ್ಲಿದ್ದಾರೆ. ಇದೊಂದು ಮೀಸಲು ಕ್ಷೇತ್ರ. ಅನೇಕ ಜನ ದಲಿತ ಸಂಘರ್ಷ ಸಮಿತಿಯ ಹೋರಾಟದಲ್ಲಿ ಭಾಗಿಯಾದವರು, ಹುಟ್ಟು ಹಾಕಿದವರು ತಮ್ಮ ವೈಯಕ್ತಿಕ ಬದುಕುಗಳನ್ನು ಬದಿಗಿಟ್ಟು ನೋವು, ಅಪಮಾನ, ಹಿಂಸೆಗೆ ಗುರಿಯಾದ ಆ ಸಮಾಜಕ್ಕೆ ಬದುಕಿನಲ್ಲಿ ಬೆಳಕು ಕೊಡಬೇಕು ಅಂತ ಹೊರಟವರು. ಈ ಸಮಾಜದ ಸ್ಥಿತಿ ಹೇಗಿರುತ್ತೆ ಅಂದ್ರೆ, ನನಗೆ ನೋವಾಗಿದೆ, ನನಗೆ ಅಪಮಾನ ಆಗಿದೆ ಅಂದ್ರೆ ಅದು ಇದರ ವಿರುದ್ಧ ಅಂತ ಬಣ್ಣಿಸೋ ಜನ ಇದ್ದಾರೆ. ಅವರ ಹೋರಾಟ ಯಾರ ವಿರುದ್ಧವೂ ಆಗಿರಲಿಲ್ಲ. ಅವರಿಗಾದ ಅಪಮಾನ, ಹಿಂಸೆ, ಪರಿಶಿಷ್ಟ ಜಾತಿ ಪಂಗಡಗಳ